ಒಂದು ದೊಡ್ಡ ನಟ ಆಗಿ ಒಳ್ಳೆ ಇದಿತ್ತು ಅವ್ರಿಗೆ. ಒಳ್ಳೆ ಅಭಿಮಾನ ಇತ್ತು, ಒಳ್ಳೆ ಗೌರವ ಇತ್ತು. ಎಷ್ಟು ಇದಿತ್ತು. ಇದಕ್ಕೆ ಯಾಕೆ ಬೇಕಾಗಿತ್ತು ಇವನಿಗೆ ಈ ಕೆಲಸಕ್ಕೆ ಹೋಗೋಕ್ಕೆ? ಇವರು 10-15 ಜನ ಹುಡುಗರು ಕಟ್ಕೊಂಡು ಹೋಗಿ ಕರ್ಕೊಬಂದು ಈ ಕೆಲಸ ಮಾಡಬೇಕಾಯ್ತಾ? ಎಷ್ಟು ಮರ್ಯಾದೆ ಹೋಯ್ತು ಗೊತ್ತಾ ಅವ್ರಿಗೆ? ಒಳ್ಳೆ ತಾಂದಲ್ಲಿದ್ದವರು ಎಷ್ಟು ಗೌರವ ಇತ್ತು ಗೊತ್ತಾ ಅವ್ರಿಗೆ? ಆ ಗೌರವ ಉಳಿಸ್ಕೊತ ಹೋಗ್ಬಿಟ್ರು. ನಿಮ್ಗೆ ಅನ್ಸುತ್ತಾ ಅವರು ತಪ್ಪು ಮಾಡಿದಾರೋ ಅಥವಾ ತಪ್ಪು ಮಾಡದೆ ಅಂತ ಅಂದರೆ ಎದ್ದು ಕಾಣ್ತದೆ. ಕರ್ಕೊಬಂದಿರೋದೆ ನೀವು ಎದ್ದು ಕಾಣ್ತದೆ. ನೀನು ಒಂದು ಏಟು ಹೊಡೆದೆ 2 ಏಟು ಹೊಡೆದೆ, ಅದು ಕೊಲೆ ಅಂತಲೇ ಬಂದ್ಬಿಡ್ತು. ನಿಜ ಸುಳ್ಳುಗಳು ಅದು ಒಂದೇ ಹೊಡೆದೆ ಅಂತ ನೀನು ನೇರವಾಗಿ ಒಪ್ಕೊಬಿಟ್ಟಿದ್ದೆ. ನಿಜ ಸುಳ್ಳುಗಳು ಹೊಡೆದೆ ಅಂತ ನಿಜವಾಗಿ ಒಪ್ಕೊಬಿಟ್ಟಿದ್ದೆ. ಅದು ತಪ್ಪೇ. ಏನೋ ಒಂದು 2 ವರ್ಷ 1 ವರ್ಷ ತಪ್ಪದ್ದಲ್ಲ ಅವ್ರಿಗೆ ಶಿಕ್ಷೆ. ಏನೋ ಆಚೆಗೆ ಬರ್ತಾರೆ. ಬಂದ ಮೇಲೆ ಯಾರು ಒಳ್ಳೆತನದಲ್ಲಿ ಎಷ್ಟು ಒಳ್ಳೆತನ ಇತ್ತು ಗೊತ್ತಾ ಅವ್ರಿಗೆ? ಅಷ್ಟು ಒಳ್ಳೆತನನ ಈಗ ಒಂದು ಇದರಲ್ಲಿ ಕೆಡಿಸ್ಕೊಬಿಟ್ರು. ತಪ್ಪು ಮಾಡಿದ್ದಾರೆ, ಖಂಡಿತ ಶಿಕ್ಷೆ ಆಗಬೇಕಂತೀರ? ಶಿಕ್ಷೆ ಆಗಬೇಕು ಅಂದರೆ ಒಂದು ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ನಮ್ಮ ಕೈಲಿದ್ದದ. ಅದು 4 ಜನ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಶಿಕ್ಷೆ ಆಗೇ ಆಯ್ತದೆ. ಒಂದು 6 ತಿಂಗಳಾಗಲಿ 3 ತಿಂಗಳಾಗಲಿ ಅದು ಜೈಲಿಗೆ ಹೋಗಿದ್ದು ಬಂದಮೇಲೆ ಜೈಲಿಗೆ ಹೋಗಿದ್ದು ಬಂದ ಅಂತಲೇ ಅಲ್ಲಿಗೆ ಇದಾಗೋಯ್ತು. ನೀನು 1 ತಿಂಗಳು ತಪ್ಪು ಮಾಡಿದ್ರು ತಪ್ಪೇ, 6 ತಿಂಗಳು ಹಾಕಿದ್ರು ನಿನಗೆ ಜೈಲು ಶಿಕ್ಷೆ ಅನ್ನೋದು ಜನಕ್ಕೆಲ್ಲ ಕಂಡು ಬಂದ್ಬಿಡ್ತು. ನೀವು ಅವ್ರ ಅಭಿಮಾನಿನ ಏನು ಅಂತ? ನಾವು ಅವ್ರ ಅಭಿಮಾನಿನೇ. ಅವ್ರ ಜನ ಹೇಳ್ತಾರೆ ಇಲ್ಲ ಅವ್ರ ಮೇಲೆ ಪಿತೂರು ನಡೀತಿದೆ, ಅವ್ರು ಆ ಥರ ಮಾಡಿಲ್ಲ. ಪಿತೂರು ನಡೀತದೆ ಅಂತ ಹೇಳಿದ್ರೆ ನೀನೇ ಅದು ಒಪ್ಕೊಬಿಟ್ಟಿದೆಯಲ್ಲ ಬಹಿರಂಗವಾಗಿ ನೀವು ಒಪ್ಕೊಂಡಿಲ್ಲ ಅಂದರೆ ಒಂದೇಟು ಅದು ಹೊಡೆದಿಯಪ್ಪ ಅಂತ ಹೇಳೇ ಬಿಟ್ಟಿಯಲ್ಲ ನೀನು ಪಬ್ಲಿಕ್ಕಾಗಿ. ಹೇಳ್ದೆ ಹೋಗಿದ್ರೆ ನೀನು ತಪ್ಪಿಗೆ ಸಿಕ್ಕಾಕತ್ತಿರ್ಲಿಲ್ಲ. ಏನೋ ಅವರು ಬಂದಿರೋರು ಹೊಡೆದವ್ರೆ ಅಂತ ಇದಾಗೋಯ್ತು. ನೀನೇ ಪಬ್ಲಿಕಲ್ಲಿ ಹೇಳ್ಬಿಟ್ಟಿದೆಯಲ್ಲ. ಅದು ಹೇಳ್ದೆ ಹೋಗಿದ್ರೆ ನೀನು ತಪ್ಪಿಗೆ ಸಿಕ್ಕಾಕತ್ತಿರ್ಲಿಲ್ಲ. ನೀನೇ ಹೇಳ್ಬಿಟ್ಟೆ. ಅದು ಹೇಳೋದ್ರಿಂದ ನಮಗೆಷ್ಟು ಇದಾಯಿತು ಗೊತ್ತಾ? ಅವರು ಗೌರವ ಮೇಲೆ ಏನೋ ನಮ್ಮ ಕನ್ನಡದಲ್ಲಿ ಒಬ್ಬ ಚೆನ್ನಾಗಿ ಹೋಯ್ತಾನೆ ಅಂತ ಒಂದು ಸ್ವಲ್ಪ ಅಕ್ಕಪಕ್ಕದವ್ರು ಮಾತಾಡೋಕ್ಕೆ ಶುರು ಆಗ್ಬಿಟ್ರು. ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರು. ಅದರಿಂದ ಗೌರವ ಎಷ್ಟು ಗೌರವ ಹಾಳಾಗೋಯ್ತು ಗೊತ್ತಾ? ಅಷ್ಟೇ ನಮ್ಮ ಅಭಿಮಾನಿಯೇ. ಅದರಿಂದ ಒಂದು 6 ತಿಂಗಳು 3 ತಿಂಗಳು ಶಿಕ್ಷೆ ಹಾಕ್ತಾರೆ. ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಹಾಕಿ ಹಾಕ್ತಾರೆ. ನೀನು ಹೇಳ್ದೆ ಹೋಗಿದ್ರೆ ಅದು ಗೊತ್ತಿರಲಿಲ್ಲ ಈಚೆಗೆ. ನೀನು ಮಾಡಿಲ್ಲ ಅಂತ ನೀನು ಸಾಧಿಸಿರುವಲ್ಲ, ಅದು ಒಂಥರ ಗೌರವ ಉಳ್ಕೊಬಿಡುದು. ನೀನು ಒಂದು ಏಟು ಹೊಡೆದು ಅಂತ ಹೇಳ್ದೆ ಅಲ್ಲ, ಅದು ತಪ್ಪು. ಅವ್ರಿಗೆ ಯಾರಿಗೆ ಈಗ ಅವ್ರು ಕೊಲೆ ಮಾಡಿ ಹೋಗಿದ್ದು, ಬಟ್ ಈಗ ಫ್ಯಾಮಿಲಿಗೆ ಯಾರು ಗತಿ ಅಂತ? ಫ್ಯಾಮಿಲಿಗೆ ಯಾರು ಗತಿ ಇವಾಗ ಅಂತ? ಫ್ಯಾಮಿಲಿಗೆ ಯಾರು ಗತಿ ಇಲ್ಲ. ನೀನೇ ಜೈಲಿಗೆ ಹೋದ್ಮೇಲೆ ನಿನಗೆ ಫ್ಯಾಮಿಲಿಗೆ ಇನ್ಯಾರು ನೋಡ್ಕೋತಾರೆ? ಅವ್ರು ವಾರಸ್ತಾರ ಇದ್ದರೆ ನೋಡ್ಕೋಬೇಕು. ಅಲ್ಲ, ಇವರು ಕೊಲೆಯಾಗಿ ಹೋಗಿದೆಯಲ್ಲ ಅಪ್ಪ ಅಮ್ಮ ಅವ್ರಿಗೂ ಕಷ್ಟ ಇದೆ. ಅವರು ಈಗ ಅದು ಅಲ್ದೇ ಒಂದು 4 ತಿಂಗಳು ಗರ್ಭಿಣಿ ಅಂತೆ ಆ ಹುಡುಗಿ ಬೇರೆ. ಆ ಹುಡುಗಿಗೆ ಇನ್ನೂ ಯಾರಪ್ಪ ದಿಕ್ಕು? ಅವರು ಅಪ್ಪ ಅಮ್ಮನೂ ವಯಸ್ಸಾಗದೆ, ಇನ್ನು ಅವ್ರು ಯಾರು ನೋಡ್ಕೋತಾರೆ? ಅದಕ್ಕೇನಾದ್ರು ಸರ್ಕಾರ ದಂಡನೆ ಕೊಟ್ಟೋದೋ ಏನು ಮಾಡೋದೋ ಗೊತ್ತಿಲ್ಲ. ಅದು ಮಾತ್ರ ಹೆಂಗೆ ಯಾವ ಥರ ಇದಾಯ್ತದೆ ಅನ್ನೋದು ಮುಂದೆ ಯಾರು ಹೇಳೋಕ್ಕಾಯ್ತದೆ? ಶಿಕ್ಷೆ ಆಗೇ ಆಯ್ತದೆ. ನೀನು ಹೇಳ್ದೆ ಹೋಗಿದ್ರೆ ಅದು ಮಾತು ಹೇಳ್ದೆ ಹೋಗಿದ್ರೆ ನಾನು ಹೊಡೆದಿಲ್ಲ ಅಂತ ಸಾಧಿಸಿರುವಲ್ಲ. ನೀನು ಜಯಶೀಲನಾಗುವೆ. ನಾನೇ ಹೊಡೆದು ಖುದ್ದ ಎಡೇಟ ಅಂತ ನೀನು ದಿನಾನು TV ಮುಂದ್ಗಡೆ ಕೂತ್ಕೊಂಡ್ರೆ TV ನೋಡ್ತಾ ಕುಂತ್ಕೊತೀನಿ ನಾನು. ಅದು ನೋಡೋದ್ರಿಂದ ಅದು ನಮಗೆ 10 ಜನ ಯಾವಾಗ ನೋಡ್ತು ಹೊಡೆದೆ ಅಂತ ನಿನ್ನ ಬಾಯಿನಿಂದ ಬಂದ್ಬಿಡ್ತಲ್ಲ, ಅದು ತಪ್ಪೆ. ಇನ್ನೊಂದು ನಮ್ಮ ಚಿತ್ರರಂಗದಲ್ಲಿ ಏನಾಗ್ತಿದೆ ಅಂದರೆ ಈ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಡೈವರ್ಸ್ ಕೇಸ್ಗಳು ಇವೆಲ್ಲ ಇದ್ದದ್ದೇ. ಈ ಚಿತ್ರರಂಗದಲ್ಲಿ ಇವರು 2-3 ಜನ ಮಾಡ್ಕೊಳ್ಳೋದು ಇದು ಮಾಡೋದು ಈ ಥರ ಡೈವರ್ಸ್ ಕೇಸ್ಗಳು ಬೇಕಾದಷ್ಟು ಆಯ್ತಾವೆ. ಇನ್ನೊಂದು ಚಿತ್ರರಂಗಕ್ಕೆ ಬಂದಮೇಲೆ ಇನ್ನೊಂದು ಹೆಣ್ಣ ನೀನು ಹೆಂಡ್ತಿ ಮಡಿಕೊಂಡು ಇನ್ನೊಂದು ಹುಡುಗಿಯ ನೀನು ತಪ್ಕೊಂಡಾಗ ಅವ್ರಿಗೇನು ಅನಿಸುತ್ತೆ ಹೇಳು? ಅಂತ್ಯವ್ರಿಗೂ ಅವ್ನು ಹೆಂಡ್ತಿ ಆದವಳಿಗೆ ಅಂತ್ಯವ್ಳಿಗೂ ಈ ಥರ ಇದು ಮಾಡ್ತಾರೆ. ನಮ್ಮ ಇಂಥವ್ರ ಜೊತೆಲಿ ಬಾಳೋದೇ ಬೇಡ, ಹೊಂಟೋಗ್ಬಿಟ್ರೆ ಚೆಂದ ಅಂತ ಕೆಲವು ಜನಕ್ಕೆ ಎಷ್ಟೋ ಜನಕ್ಕೆ ಇದಾಗ್ಬಿಡ್ತದೆ.
ಈ ಥರ ಚಂದನ್ ಶೆಟ್ಟಿ ನಿವೇದಿತ ಡಿವೋರ್ಸ್ ಆಯ್ತು, ಅವರು ಅಪ್ಲೈ ಮಾಡಿದ್ದಾರೆ. ಅಯ್ಯೋ ಎಲ್ಲ ಇದೇ ಕೇಸೇ ನಡೀತಾ ಇರೋದು. ಯುವರಾಜ್ ಕುಮಾರ್ ಅವ್ರದ್ದು ಕೂಡ ಹೀಗೆ ಆಯ್ತು. ಶಿವರಾಜ್ ಕುಮಾರ್ ಒಂದು ಯುವರಾಜ್ ಕುಮಾರ್ ಅವರು ಇವಂದು ರಾಘವೇಂದ್ರ ರಾಜ್ಕುಮಾರ್ನ ಮಗಂದು ಅವ್ರದ್ದು ಡೈವರ್ಸ್ ಆಗೋದು ಮೊನ್ನೆ ತೋರಿಸಿದ್ರು. ಅದು ಈ ಥರ ಎಲ್ಲ ನಡೀತವೆ. ಪಿಕ್ಚರ್ ಶೂಟಿಂಗ್ ಕೂಡ ಅವ್ರದ್ದೇ ಇದೇ ಇದು. ಈ ಥರ ಎಲ್ಲ ಆದರೆ ಏನು ಮೆಸೇಜ್ ಪಾಸ್ ಮಾಡಿ ಏನು ಮೆಸೇಜ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಹೆಣ್ಣು ಗಂಡು ಹೊಂದಾವಣೆ ಇದ್ದೋದ್ಮೇಲೆ ನೀನು ಇದು ಜನ್ಮ ಹೋದರೂ ಅವ್ರು ಒಂದು ಮಾಡಬೇಕಾದ್ರೆ ಭಾರಿ ಕಷ್ಟ. ಮನಸ್ಸು ಒಡೆದೋಗ್ಬಿಟ್ಮೇಲೆ ಅದು ನೀನು ಒಂದು ಮಾಡಬೇಕಾದ್ರೆ ಕಷ್ಟ. ಒಂದಾಗಿದ್ದಾಗ ಮಾನ್ಯತೆ ಈ ಬೇರೆ ಬೇರೆ ಡೈವರ್ಸ್ ಕೊಟ್ಟ ಮೇಲೆ ಅದು ಒಂದಾಗಬೇಕಾದ್ರೆ ಭಾರಿ ಕಷ್ಟ. ನೀವು ನೋಡಿರ್ತೀರಾ ಅಣ್ಣವರು ವಿಷ್ಣುವರ್ಧನ್ ಎಲ್ಲನೂ ನೋಡ್ತೀವಿ. ಹಾಗೆ ಪ್ರಭಾಕರ್ ಅವರು ಎಲ್ಲ ಪ್ರತಿಯೊಬ್ಬರು ಹಳಬ್ರೆ ಜಯಶ್ರೀರ ನೋಡ್ತಿದ್ದು. ಹಳಬ್ರಲ್ಲಿ ದರ್ಶನ್ ಬಂದು ಚೆನ್ನಾಗಿ ಬೈತು. ಆ ಕಾಲದಿರೋ ಇಂಡಸ್ಟ್ರಿ ಇವಾಗ ಇದೆ ಅಂತ ಅನ್ಸುತ್ತೆ. ಆ ಥರ ಈಗ ಎಲ್ಲಿ ಬತ್ತಪ್ಪ. ಆ ಥರ ಎಷ್ಟು ಗೌರವವಾಗಿ ಬತ್ತಿದ್ರು ಗೊತ್ತಾ ಹೆಂಗಸರು. ಈಗ ಆ ಗೌರವ ಹೊಂಟಾಯ್ತು. ಹೇಳು, ಬೇಜಾರು ಮಾಡ್ಕೋಬೇಡ. ಈಗಿನ ಕಾಲದ ಮಕ್ಕಳು ನಿಮ್ಮಂಥವ್ರು ಒಂದು ಆಂಟಿ ನೋಡಿಬಿಟ್ರೆ ಏನಪ್ಪ ಈ ಥರ ಬರ್ತದೆ ಅಂತ ನೀವು ಇದು ಮಾಡ್ತೀರ. ನಮ್ಮ ಕಾಲದಲ್ಲಿ ಏನು ಗೊತ್ತಾ, ಬಿಂದಿಗೆ ಹೊತ್ಕೊಂಡು ಮೈ ತುಂಬ ಸೆರ್ಗ ಹಾಕೊಂಡು ಬರ್ತಾಯಿದ್ರೆ ಅದೊಂದು ಲಕ್ಷಣ ಹೆಂಗ್ಸ್ಗೆ. ಈಗ ಆ ಥರ ಲಕ್ಷಣ ಇಲ್ಲ. ಈಗ ಹೊಂಟಾಯ್ತು. ಯಾವಾಗ ಈ ಕುಣಿದು ಪಣಿದು ಎಲ್ಲ ಬತ್ತು ಅವರವರೇ ಬಟ್ಟೆ ಹಾಕಿ ತೋರಿಸ್ಕೊಟ್ರೆ ಹೊರ್ತು ಇವೆಲ್ಲ ನಾಣ್ಯ ನಡೀತಾ ಇರೋದು ಅದೇ ಥರ. ಈ ಹುಡುಗರು ಅವ್ರ ಜೊತೆ ಬೀಳೋದು ಅದೇ ಥರ. ಇದರಿಂದ ಎಷ್ಟೋ ಹೆಣ್ಮಕ್ಳು ಕೆಟ್ಟೋಗವೆ, ಅಧ್ವಾನ ಆಗೋಗವೆ. ನಾವು ನೋಡ್ತೀವಲ್ಲ. ಈಗ ಇದು ಬೇಡಪ್ಪ. ಇನ್ನು ನಮ್ಮ ಥರ ನಮ್ಮ ಹಳೆ ಕಾಲದಲ್ಲಿ ಇತ್ತಲ್ಲ ಆ ಥರ ಬರಬೇಕಾದ್ರೆ ಇನ್ನು ಆ ಜನ್ಮದಲ್ಲೂ ಬರೋಲ್ಲ. ಯಾವ ಹೀರೋ ಫಾಲೋ ಮಾಡ್ತೀರಾ? ನಾವು ಎಲ್ಲರೂ ಅದೇ ರಾಜ್ಕುಮಾರು, ಅಂಬರೀಷು, ವಿಷ್ಣುವರ್ಧನು. ಈಗ ಪುನೀತ ಇತ್ತು. ಪುನೀತ ಇವನು ಕಂಡ್ರೆ ಅಭಿಮಾನಿ. ಇವನು ನಮಗೆ ನಮ್ಮ ಗೌಡ ಏನೋ ಚೆನ್ನಾಗಿ ಬರ್ತಾವನೆ ಅಂತ ನಮ್ಗೆ ಆಸೆ ಇತ್ತು. ಇದು ಅವ್ನು ಬಾಯಾರ ಹೇಳ್ದು ಹೋಗಿದ್ರೆ ಏನೋ ಸಾಧನೆ ಆಗೋದು. ಅವ್ನು ಬಾಯಾರ ಹೇಳಿ ಅವನೇ ಕೆಡಿಸ್ಕೊಬಿಟ್ಟು. ದರ್ಶನ್ ಅವ್ರ ಅಭಿಮಾನಿ ಅಂತ ನೀವು ಹೇಳಿದ್ರೆ ಅವ್ರ ಮೇಲೆ ಪ್ರೀತಿ ಇದೆಯಾ? ಈ ಥರ ಇದೆಯಪ್ಪ, ಪ್ರೀತಿ ಇದ್ದೇ ಅದೇ. ಅಮ್ಮ ಇದಾಗಿ ನಮಗೆ ಪ್ರೀತಿ ಇಲ್ವಾ? ಏನೋ ಮುಂದೆ ಚೆನ್ನಾಗಿ ಬರ್ತಾ ಇದ್ದ. ಅದನ್ನ ಏನೋ ಒಂಚೂರು ತಪ್ಪಾಗೋಗಿರೋದ್ರಿಂದ ಅದು ಏನೋ ಒಂದು 6 ತಿಂಗಳು 3 ತಿಂಗಳು ಹಾಕ್ತಾರೆ. ಹಾಕ್ಬಿಟ್ಟು ಬರ್ತಾನೆ ಈಚೆಗೆ. ಏನೋ ಅವನ ಪಕ್ಕದಲ್ಲಿ ಇದ್ದಿರೋ ಸ್ನೇಹಿತರುಗಳು ಏನೋ ಅವರು 1-2 ವರ್ಷ ಅನುಭವಿಸಿ ಅವ್ರನ್ನ ಇದು ಮಾಡಿ ಅವ್ರನ್ನ ಬಚಾವ್ ಮಾಡಿ ಇವನೇ ತೆಗಿಬೇಕಾಯ್ತು. ಹಾಂ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.